ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಕೆಕೆಆರ್ ವಿರುದ್ಧ 49 ರನ್ಗಳಿಗೆ ಆಲ್ಔಟ್ ಆಗಿದ್ದನ್ನ ಯಾರೂ ಕೂಡ ಮರ್ತಿಲ್ಲ. ಈ ಸಲ ಆರ್ಸಿಬಿ ಒಳ್ಳೆ ಪ್ರದರ್ಶನ ಕೊಟ್ಟು ಟಾಪ್ನಲ್ಲಿದೆ. ಬೆಂಗಳೂರು ಕಪ್ ಗೆದ್ದ ಹೊರತಾಗಿನೂ ಟ್ರೋಲ್ ಮಾಡೋದಕ್ಕೆ ಸಿಗೋದು ಒಂದೇ ವಿಷಯ. ಪ್ರತಿ ಸೀಸನ್ನಲ್ಲಿ ಆರ್ಸಿಬಿಯನ್ನ ಕೆಣಕೋದಕ್ಕೆ ವಿರೋಧಿ ತಂಡದವರು ಹಾಗೆ ಕೆಲವು ಫ್ರಾಂಚೈಸಿಗಳು ಈ 49 ಅನ್ನೋ ಸಂಖ್ಯೆಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಈ ಸಲ ಈ ಸಂಖ್ಯೆಯನ್ನ ಟ್ರೋಲ್ ಮಾಡಿದವರಿಗೆ ಶನಿ ದೆಸೆ ಹಿಡಿತಾ ಇದೆ. ಪಂಜಾಬ್ ಕಿಂಗ್ಸ್ಗೆ ಶಾಪ ತಡ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಕಾರಣ ಇಷ್ಟೇ, ಏಪ್ರಿಲ್ 28ಕ್ಕೆ ನಡೆದ ಆರ್ಆರ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ 49-1 ಅಂತ ಸ್ಕೋರ್ ಕಾರ್ಡ್ ಹಾಕಿತ್ತು. ಆರ್ಸಿಬಿಯನ್ನು ಪರೋಕ್ಷವಾಗಿ ಅಣಕಿಸೋದಕ್ಕೆ ಮಾಡಿದ ಈ ಪೋಸ್ಟ್ ಪಂಜಾಬ್ ಪಾಲಿಗೆ ದುಬಾರಿಯಾದಂತಿದೆ. ಅಲ್ಲಿಂದ ಶುರುವಾದ ಪಂಜಾಬ್ನ ಸೋಲಿನ ಸರಣಿ ಇನ್ನೂ ನಿಂತಿಲ್ಲ. ಧರ್ಮಶಾಲಾದಲ್ಲಿ ಡೆಲ್ಲಿ ವಿರುದ್ಧ ಸೋಲು ಮೂಲಕ ಪಂಜಾಬ್ ಈಗ ಸತತ 4ನೇ ಸೋಲನ್ನು ಅನುಭವಿಸಿದೆ. ಆರ್ಸಿಬಿಯ 49 ಹೀಯಾಡಿಸಿದ ಮೇಲೆ ಪಂಜಾಬ್ಗೆ ಶನಿ ದೆಸೆ ಶುರುವಾಗಿದೆ ಅಂತ ಅಭಿಮಾನಿಗಳು ಕಾಲೆಳಿತಾ ಇದ್ದಾರೆ. ಕೆಕೆಆರ್ ಕಥೆ ಕೂಡ ಏನ್ ಬೇರೆ ಇಲ್ಲ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಕೂಡ ಇದೇ ತಪ್ಪು ಮಾಡಿತ್ತು. ಸೀಸನ್ ಆರಂಭಕ್ಕೂ ಮುಂಚೆ ಅವರು 49 ಸ್ಕೋರ್ಗೆ ಸಂಬಂಧಿಸಿದ ಹಾಗೆ ಪೋಸ್ಟ್ ಹಾಕಿದ್ರು. ಕೆಕೆಆರ್ ಸದ್ಯ ಅಂಕಪಟ್ಟಿಯ ತಳಭಾಗದಲ್ಲಿ ಹೋರಾಟ ಮಾಡ್ತಾ ಇದೆ. ಆರ್ಸಿಬಿಯನ್ನ ಯಾವಾಗಲೂ ಕೆಣಕ್ತಾ ಇದ್ದ ಮುಂಬೈ ಸೀಸನ್ನಿಂದ ಎಲಿಮಿನೇಟ್ ಆಗಿದೆ. ಬದ್ಧವೈರಿಯಾಗಿರೋ ಚೆನ್ನೈ ಕೂಡ ಕ್ಯಾಲ್ಕುಲೇಟರ್ ಹಿಡಿದು ಕೂತ್ಕೊಂಡಿದೆ. ಈ ಬೆಳವಣಿಗೆಗಳನ್ನು ನೋಡ್ತಾ ಇರೋ ಆರ್ಸಿಬಿ ಅಭಿಮಾನಿಗಳು ಪಾಪದ ಕೂಡ ಈಗ ತುಂಬಿದೆ ಅನ್ನೋ ಹಾಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ತಂಡದ ಕೆಟ್ಟ ದಿನವನ್ನ ನೋಡಿ ನಕ್ಕವರಿಗೆಲ್ಲ ಈಗ ಸರಿಯಾದ ಉತ್ತರ ಸಿಗ್ತಾ ಇದೆ. 49 ಅನ್ನೋದು ಆರ್ಸಿಬಿಯ ಶಾಪದ ನಂಬರ್ ಆಗಿ ಬದಲಾಗಿದೆ ಅನ್ನೋ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.